ಈ ಒಂದು ಬಿಲ್ಡಿಂಗ್ ಅನ್ನ 43 ಲಕ್ಷದಲ್ಲಿ ನಿರ್ಮಾಣ ಮಾಡಿದ್ದು ಅದು ರೈಜಾನ್ ಬಿಲ್ಡರ್ ಅವರು. ಯಾರಾದರೂ ಹೇಳ್ಬೋದಾ ಅಲ್ಲಿ ಡೋರ್ ಇದೆ ಅಂತ? ಖಂಡಿತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನನಗೂ ಕೂಡ ಕನ್ಫ್ಯೂಷನ್ ಆಯ್ತು. ಸರ್ ನೀವೇ ತೋರಿಸಿ ಸರ್. ಇದು ಒಂದು ಸ್ಟಡಿ ರೂಮ್ ಇದೆ, ನೀವು ನೋಡ್ಬೋದು. ಇದು ಹಿಡನ್ ಡೋರ್ ಪ್ರೊವೈಡ್ ಮಾಡಿದೀವಿ. ಓಕೆ. ಇನ್ನೊಂದು ನೀವು ನೋಡ್ಬೋದು ವಾಶ್ರೂಮ್ ಇದೆ. ಓ ಕಾಮನ್ ವಾಶ್ರೂಮ್ ಪ್ರೊವೈಡ್ ಮಾಡಿದೀವಿ. ಈ ಟೈಲ್ಸ್ ಅಂತೂ ಇನ್ನೂ ಬ್ಯೂಟಿಫುಲ್ ಅಂತ ಹೇಳಿ ಇದು ನೋಡ್ಬೋದು, ಶೈನಿಂಗ್ ತರ ಅನಿಸ್ತಿದೆ. ಹೌದು, ಒಂಥರ ಹಚ್ಚದಂಗಿದೆ ಇದು. ಹೌದು ಸರ್, ಈ ರೂಮಲ್ಲಿ ಲೈಟ್ ಜಾಸ್ತಿ ಹಾಕಿಲ್ಲ ಆದ್ರೂ ಇಷ್ಟು ಶೈನಿಂಗ್ ಬರ್ತಿದೆ. ಹೌದು, ಕರೆಕ್ಟ್. ಅಡುಗೆ ಮನೆಗೂ ಕೂಡ ಒಂದು ವುಡನ್ ಫಿನಿಶ್ ಕೊಟ್ಟಿದ್ದಾರೆ. ಈ ಡಿಸೈನ್ ದೂರದಿಂದ ನೋಡೋಕೆ ಎಷ್ಟು ಸಖತ್ತಾಗಿದೆ ಅಂದ್ರೆ, ಬಹುಶಃ ಅಲ್ಲಿ ಟಿವಿ ಯೂನಿಟ್ ಇದೆ, ಆ ಟಿವಿ ನೋಡ್ಕೊಂಡು ಇಲ್ಲಿ ಸೋಫಾ ಮೇಲೆ ಕೂತ್ಕೊಂಡ್ರೆ ಇದು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ನಿಮ್ಗೆ ಮನೆ ಆದ್ಮೇಲೆ ಪರ್ಮನೆಂಟ್ ಎಲೆಕ್ಟ್ರಿಸಿಟಿ ಕನೆಕ್ಷನ್, ಆಮೇಲೆ ನಿಮ್ಗೆ BWSSB ಕನೆಕ್ಷನ್, BBNP ಇಂದ ಲಾಸ್ಟ್ ನಿಮ್ ಫೈನಲ್ ಅಪ್ರೂವಲ್ಸ್ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀವಿ. ನಮ್ ಪ್ಯಾಕೇಜ್ ಸ್ಟಾರ್ಟ್ ಆಗೋದು 1630. ಬಟ್ ಇನ್ನೂ ಲಕ್ಸುರಿ ಬೇಕು ಅಂದ್ರೆ ಅಪ್ ಟು 2200 ವರೆಗೂ ಇದೆ. ಅದ್ರಲ್ಲಿ ನೀವು ಕನ್ಸ್ಟ್ರಕ್ಷನ್ ಮಾಡಿಸ್ಕೊಂಡ್ರೆ ಇದಕ್ಕಿಂತ ಲಕ್ಸುರಿ ಬರುತ್ತೆ. ಅದು ಸಿಮೆಂಟ್ ಬೋರ್ಡ್ ಅಲ್ಲಿ ನಾವು CNC ಕಟಿಂಗ್ ಮಾಡಿಸಿದೀವಿ ಸರ್. ನಮ್ಗೆ ಯಾವ ಡಿಸೈನ್ ಬೇಕು ನಿಮ್ಗೆ ನೇಮ್ ಬರ್ಸಿ ಅಂದ್ರೂ ಬರ್ಸ್ಕೊಡ್ತೀವಿ. ಆ ತರ ಟ್ರಾನ್ಸ್ಪರೆಂಟ್ ನಮ್ಗೆ ಫ್ಲೂಟೆಡ್ ಪ್ಲಾನಲ್ಸ್ ಯೂಸ್ ಮಾಡಿರೋದ್ರಿಂದ ನಮ್ಗೆ ಇಲ್ಲಿಂದ ಕಾಣಿಸುತ್ತೆ ಒಳಗಡೆ ಏನಿದೆ ಅಂತ. ಹಾಲಲ್ಲಿ ಕೂತಿದ್ರೆ ಕಾಣಿಸಲ್ಲ. ಡ್ಯುಯಲ್ ಕಲರ್ ಯೂಸ್ ಮಾಡಿ ವಾರ್ಡ್ರೋಬ್ ಡಿಸೈನ್ ಮಾಡಿದೀವಿ. ವಾರ್ಡ್ರೋಬ್ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಸೂಟು ಪ್ಲೇಸ್, ಆಮೇಲೆ ಇಲ್ಲೊಂದು ನೋಡಿ, ಇದಂತೂ ಸಖತ್ ಚೆನ್ನಾಗಿದೆ ಸರ್. ಸರ್ ಇದು ನಾವು 11 months ಅಲ್ಲಿ ಕಂಪ್ಲೀಟ್ ಮಾಡಿದೀವಿ. ಒಂದು ಪ್ರಾಜೆಕ್ಟ್ ಅಂದ್ರೆ ನಾರ್ಮಲಿ 10 to 11 months ತಗೊಂಡು ಸರ್. ಮಿನಿಮಮ್ 10 to 11. ನಿಮ್ಗೆ ಕ್ವಾಲಿಟಿ ಬೇಕು ಅಂದ್ರೆ 10 to 11 months ಬೇಕಾಗುತ್ತೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ರೈಜನ್ ಬಿಲ್ಡರ್ ಅವರ ಅನೇಕ ಮನೆಗಳನ್ನು ನಾವು ಹೋಮ್ ಟೂರ್ ಮಾಡಿ ತೋರಿಸಿದ್ದೀವಿ. ಇವರು ಬೆಂಗಳೂರು ಅಥವಾ ಮೈಸೂರು ಅಥವಾ ತುಮಕೂರು ಈ ಭಾಗದಲ್ಲೆಲ್ಲ ನಿಮ್ಮ ಕನಸಿನ ಮನೆ ಏನಾದರೂ ಕಟ್ಟಬೇಕು ಅಂತ ಹೇಳಿದ್ರೆ ಕಟ್ಟಿಕೊಡ್ತಾರೆ. ಅವರು 10 ಲಕ್ಷ ಇರ್ಬೋದು, 20 ಲಕ್ಷ ಇರ್ಬೋದು, 30 ಲಕ್ಷ ಇರ್ಬೋದು, ಅಥವಾ 1 ಕೋಟಿ 2 ಕೋಟಿಲೂ ಕೂಡ ಮನೆಗಳನ್ನು ನಿರ್ಮಿಸಿದ್ದಾರೆ. ನಾವೇ ಕೆಲವೊಂದು ಮನೆಗಳನ್ನು ತೋರಿಸಿದ್ದೀವಿ. ಇವತ್ತು ನೋಡಿ, ಒಂದು ಶ್ರೀ ಸಾನ್ನಿಧ್ಯ ಅನ್ನುವಂಥ G+1 ಅಷ್ಟೇ ಇರುವಂಥದ್ದು ಈ ಮನೆಯ ಹೋಮ್ ಟೂರನ್ನು ಮಾಡಬೇಕು ಅಂತ ಇವತ್ತು ಇಲ್ಲಿಗೆ ಬಂದಿದ್ದೀನಿ. ನನ್ನ ಜೊತೆಗೆ ಇಲ್ಲಿ ರಘು ಅವರಿದ್ದಾರೆ. ಸರ್, ಕಾರ್ಯಕ್ರಮ ಸ್ವಾಗತ. ನನಗೆ ಕಳೆದ ಬಾರಿ ನೀವೊಂದು ಮನೆಯನ್ನು ತೋರಿಸಿದ್ರಿ. ಆ ಮನೆಯನ್ನು ಸಿಕ್ಕಾಪಟ್ಟೆ ಜನ ಇಷ್ಟಪಟ್ಬಿಟ್ಟಿದ್ರು. ಅನೇಕರು ನಿಮಗೆ ಕಾಲ್ ಕೂಡ ಮಾಡಿರಬಹುದು ಅಂತ ನಾನು ಬಂದಿತ್ತು. ಎಸ್ ನೋಡಿ, ಈ ಥರದ ಮನೆಗಳನ್ನು ನಾನು ಯಾಕೆ ತೋರಿಸ್ತೀನಿ ಅಂತ ಹೇಳಿದ್ರೆ, ಮನೆ ಕಟ್ಟೋದು ಒಂದು ಕನಸಾಗಿರುತ್ತೆ. ಸೊ ಆ ಕನಸಿನ ಸಾಕಾರತೆ ತುಂಬ ಚೆನ್ನಾಗಿ ಬರಬೇಕು ಅಂತ ಇದ್ದರೆ ನಿಮ್ಮಂಥವರ ಬೆಂಬಲ ಕೂಡ ಬೇಕು. ನೀವೇ ಅವ್ರಿಗೆ ಕಟ್ಕೊಡ್ಬೇಕು. ಈ ಒಂದು ಬಿಲ್ಡಿಂಗನ್ನು 43 ಲಕ್ಷದಲ್ಲಿ ನಿರ್ಮಾಣ ಮಾಡಿದ್ದು ಅದು ರೈಜಾನ್ ಬಿಲ್ಡರ್ ಅವರು. ನೋಡಿ, ಯಾವ ಕೆಲಸನೂ ಕೂಡ ಇನ್ಕಂಪ್ಲೀಟ್ ಆಗಿದೆ ಅಂತ ಹೇಳೋದಕ್ಕೆ ಚಾನ್ಸೇ ಇಲ್ಲ. ಪ್ರತಿಯೊಂದು ಕೂಡ ನಮಗೆ ನೀರು ಹೋಗೋದಕ್ಕೆ ಏನು ಡ್ರೈನೇಜು ಅದು ನಾವು ಏನು ಬಿಡ್ತೀವಿ ಅದು ಕೂಡ ನೀವೇ ಕಂಪ್ಲೀಟಾಗಿ ಮಾಡಿಕೊಡ್ತೀರಾ. ಅಂದರೆ A to Z ವರ್ಕ್ ನಿಮ್ಮ ಕಡೆಯಿಂದ ನಡೆಯುತ್ತೆ. ಗೃಹ ಪ್ರವೇಶ ಆಗಿ ಕೀ ಕೊಡೋವರೆಗೂ ನಮ್ದೇ ಜವಾಬ್ದಾರಿ ಇರುತ್ತೆ. ನೀವು ಇಷ್ಟ ದಿನ ನಿಮ್ ಚಾನಲ್ ಅಲ್ಲಿ ತೋರಿಸಿರೋ ಮನೆಗಳು ಲಕ್ಸುರಿ ಮನೆ ತೋರಿಸ್ತಿದ್ರಿ. ಹೌದು. ಬಟ್ ಈ ಮನೆಗೆ ಆ ಮನೆಗೂ ಏನ್ ಡಿಫ್ರೆನ್ಸ್ ಅಂದ್ರೆ, ನಿಮ್ಗೆ ಬಜೆಟ್ ಅಲ್ಲಿ ನಾವು ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಾಡಿದೀವಿ. ಇದು ಹೆಂಗೆ ಅಂತ ನಾವು ತೋರಿಸ್ತೀವಿ. ಈ ಫ್ರಂಟ್ ಎಲಿವೇಶನ್ ಕೂಡ ತುಂಬಾ ಸಿಂಪಲ್ ಆಗಿದೆ. ಹೌದು ಸರ್, ಬಜೆಟ್ ಉಳಿಸೋದಕ್ಕೆ. ಅದು ಈಗ ನಮ್ದು ರಾಫ್ಟರ್ಸ್ ತರ ಕಾಣಿಸ್ತಿದೆ ನೋಡಿ ಸರ್. ಅದು ನಾವು ಸಿಮೆಂಟ್ ಸ್ಯಾಂಡ್ ಅಲ್ಲಿ ಮಾಡಿರೋದು. ನಿಮ್ಗೆ ಅದು ಆತರ ಅನ್ಸಲ್ಲ. ನಿಮ್ಗೆ ಅಂದ್ರೆ ಯಾವ್ದೋ ಒಂದು ಫೈಬರ್ ಮೆಟೀರಿಯಲ್ ಯೂಸ್ ಮಾಡಿದೀವಿ ಅಂತ ಅನ್ಸುತ್ತೆ. ಅದು ಇದಕ್ಕಿಂತ ರೇಟ್ ಜಾಸ್ತಿ, ಬಟ್ ಇದ್ರಷ್ಟು ಲೈಫ್ ಇರಲ್ಲ. ಹಂಗಾಗಿ ನಾವು ಇದು ಸ್ವಲ್ಪ ನಾವು ಮಾಡೋದಿಕ್ಕೆ ಲೇಟ್ ಆಗ್ಬೋದು, ಬಟ್ ಅದನ್ನ ನಾವು ನೀಟಾಗಿ ಫಿನಿಶಿಂಗ್ ಕೊಟ್ಟು ಗ್ರೂವ್ಸ್ ಮಾಡಿದೀವಿ ನೋಡಿ ಸರ್, ಪ್ಲಾಸ್ಟರಿಂಗ್. ನೋಡಿ, ಈಗ ಈ ರೋಡ್ ಅನ್ನು ನಾವೇನ್ ನೋಡ್ತೀವಿ, ಇದು ಕಾರ್ನರ್ ಸೈಟ್ ಇದು. ಸೊ ಇಲ್ಲೇನ್ ಬಹಳ ಜಾಗ ಇಲ್ಲ, ತುಂಬಾ ಕಡಿಮೆ ಜಾಗದಲ್ಲಿ ಕಂಜೆಸ್ಟೆಡ್ ಏರಿಯಾದಲ್ಲೇ ಮನೆಯನ್ನ ಕಟ್ಟಿದೀರಾ. ಇದು ಈಗ ಇದು ಇಷ್ಟು ಹೈಟ್ ಯಾಕೆ ತಗೊಂಡಿದ್ರಿ ಅಂತ ಸರ್? ಇದು ನಾವು 2 feet ಹೈಟ್ ಪ್ರೊವೈಡ್ ಮಾಡಿದೀವಿ. ಇದು ಅಂದ್ರೆ ರೋಡ್ ಫುಲ್ಲಿ ಡೆವಲಪ್ಮೆಂಟ್ ಆಗಿಲ್ದಲೇ ಇರೋದ್ರಿಂದ ಇನ್ನೂ ಒಂದ್ಸಲ 2 ಸಲ ಈ ಮನೆ ಇರೋವರೆಗೂ ರೋಡ್ ಮಾಡೋ ಚಾನ್ಸಸ್ ಇರುತ್ತೆ. ಹಂಗಾಗಿ ರೋಡ್ ಮಾಡಿದ್ರು ಯಾವ್ದೇ ತರ ನೀರು ಮನೆ ಒಳಗಡೆ ಹೋಗ್ಬಾರ್ದು ಅನ್ನೋ ರೀಸನ್ ಇಂದ 2 feet ಹೈಟ್ ಮಾಡಿದೀವಿ. ಹೈಟ್ ಇದೆ ನೋಡಿ ಇದು. ಎಸ್, ರೈಜನ್ ಅವರಿಗೆ ಎಲ್ಲೆಲ್ಲ ಕೆಲಸ ಮಾಡ್ತಿದ್ರು ಸರ್? ನಾವು ಬೆಂಗಳೂರು, ತುಮಕೂರು, ಮೈಸೂರಲ್ಲಿ ಆಲ್ರೆಡಿ ನಾವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದೀವಿ. ಅಂದ್ರೆ ಫುಲ್ ಆಲ್ ಓವರ್ ಕರ್ನಾಟಕ ಸ್ಪ್ರೆಡ್ ಆಗ್ಬೇಕು ಅಂತ ನಮ್ಮ ನಿರೀಕ್ಷೆ ಇದೆ. ಓಕೆ, ಈಗ ಎಷ್ಟು ಪ್ರಾಜೆಕ್ಟ್ ರನ್ನಿಂಗ್ ಅಲ್ಲಿ ಇದೆ ಸರ್? ನಮಗೆ ಈಗ 70 ಪ್ರಾಜೆಕ್ಟ್ ರನ್ನಿಂಗ್ ಇದೆ ಸರ್. ಓಕೆ ಸೂಪರ್. ನೋಡಿ, ಈ ಗೇಟ್ ವಿಚಾರಕ್ಕೆ ಬಂದ್ರೆ ಇದು ನನ್ಕಿಂತ ಹೈಟ್ ಇದೆ. ನಾರ್ಮಲಿ ಗೇಟ್ ಅಂದ್ರೆ ಇಷ್ಟು ಮಾಡ್ತಾರೆ, ಕೊಟ್ಟು ಬಿಡ್ತಾರೆ. ಅಂದ್ರೆ ನಾವು ಒಂದು ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಿ, ಮನೆ ಕಟ್ಟಿ ಕೊಟ್ರಾಯ್ತು ಅನ್ನೋ ತರ ಇರ್ತಾರೆ. ಆದ್ರೆ ನಿಮ್ದು ಆತರ ಇರೋದಿಲ್ಲ ಸರ್. ಪೇಂಟಿಂಗ್ ಇಂದ ಹಿಡಿದು
ಒಳಗಡೆ ಮಾಡಿರುವಂಥ ಇಂಟೀರಿಯರ್ ಇರ್ಬೋದು ಎಲ್ಲವೂ ಕೂಡ ಕಲರ್ ಕಾಂಬಿನೇಷನಲ್ಲೂ ಕೂಡ ತುಂಬ ಸೂಟೇಬಲ್ ಆಗಿರುತ್ತೆ. ಹೌದು ಸರ್, ಇಲ್ಲಿ ನಾವು ಎಲಿವೇಶನ್ ಅಲ್ಲ ಹೈಲೈಟ್ ಮಾಡಿರೋದೇ ಕಲರ್ ಕಾಂಬಿನೇಷನ್ ಇಂದ ಹೈಲೈಟ್ ಮಾಡಿದೀವಿ. ಹೌದು, ಒಳಗಡೆ ಹೋಗೋಣ. ಸೊ ನಾವು ಫಸ್ಟ್ ಎಂಟ್ರಿ ಆದರೆ ಬಹುಶಃ ಒಂದು 2 ಸ್ಮಾಲ್ ಕಾರನ್ನು ನಿಲ್ಲಿಸ್ಬೋದು, ಒಂದು 6-7 ಬೈಕ್ಗಳನ್ನು ನಿಲ್ಲಿಸುವಷ್ಟು ಸ್ಪೇಸ್ ಕೊಟ್ಟಿದ್ದೀರಲ್ಲ. ಇದಕ್ಕೆಲ್ಲ ಈಗ ನಮಗೆ ಕೆಲವೊಂದು ಲೈಸೆನ್ಸ್ಗಳು ಬೇಕಾಗುತ್ತೆ, ಅಥವಾ ಒಂದು ಮನೆ ಕಟ್ಟೋದನ್ನು ಸುಮ್ಮನೆ ಇರೋದಿಲ್ಲ, ಬೋರ್ ಹಾಕ್ಸ್ಬೇಕಾಗುತ್ತೆ, ಈ ಥರ ಸುಮಾರು ಕೆಲಸಗಳಿರುತ್ತೆ. ಅದನ್ನು ನಿಮ್ಮ ಹ್ಯಾಂಡೇ ಆಗುತ್ತೆ ಹೇಗೆ? ಹೌದು ಸರ್, ಪ್ಲಾನ್ ಅಪ್ರೂವಲ್, ನಿಮ್ಗೆ ಟೆಂಪ್ರರಿ ಎಲೆಕ್ಟ್ರಿಕ್ ಕನೆಕ್ಷನ್, ನಿಮ್ಗೆ ಮನೆ ಆದ್ಮೇಲೆ ಪರ್ಮನೆಂಟ್ ಎಲೆಕ್ಟ್ರಿಸಿಟಿ ಕನೆಕ್ಷನ್, ಆಮೇಲೆ ನಿಮ್ಗೆ BWSSB ಕನೆಕ್ಷನ್, BBNP ಇಂದ ಲಾಸ್ಟ್ ನಿಮ್ ಫೈನಲ್ ಅಪ್ರೂವಲ್ಸ್ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀವಿ. ಓಕೆ ಇದೆಷ್ಟು ಸ್ಪೇಸ್ ಬಿಟ್ಟಿರೋದು ಸರ್ ಈಗ? ಇದು 30-40 ಸೈಟ್ ಅಲ್ವಾ? 30-40 ಸೈಟ್. ಇದು 13 ಫೀಟ್ ಇದೆ ಸರ್. ನಿಮ್ಗೆ ಅಂದ್ರೆ ನಿಮ್ಗೆ ಸೆಡಾನ್ ಕಾರ್ಸ್ ಅದೆಲ್ಲ ಪಾರ್ಕ್ ಮಾಡ್ಬೋದು, ಸ್ವಿಫ್ಟ್ ಡಿಸೈರ್ ಕಾರ್ಸ್ ಎಲ್ಲ ನೀವು ಈಸಿಯಾಗಿ ಪಾರ್ಕ್ ಮಾಡ್ಬೋದು. ವಿತ್ ಆಂಟಿ ಸ್ಕಿಡ್ ಟೈಲ್ಸ್ ಪ್ರೊವೈಡ್ ಮಾಡಿದೀವಿ. ಎಲೆಕ್ಟ್ರಿಕ್ ಪಾಯಿಂಟ್ಸ್ ಅಂದ್ರೆ ಓನರ್ ಹೌಸ್ ಗೆ ಸಪರೇಟ್, ರೆಂಟಲ್ ಹೌಸ್ ಗೆ ಸಪರೇಟ್ ಪಾಯಿಂಟ್ಸ್, ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಪ್ರೊವೈಡ್ ಮಾಡಿ. ಇವಾಗೆಲ್ಲ ಎಲೆಕ್ಟ್ರಿಕ್ ಕಾರ್ಗಳು ಬರುತ್ತೆ, ಬೈಕ್ಗಳು ಬರುತ್ತೆ, ಅವಕ್ಕೆಲ್ಲವೂ ಕೂಡ ಇಲ್ಲೇ ಪಾಯಿಂಟ್ಸ್ ಗಳು ಇರೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಹೌದು ಸರ್. ಆಮೇಲೆ ನಮ್ಗೆ ಈಗ ಟ್ಯಾಪ್ ಪ್ರೊವೈಡ್ ಮಾಡಿದೀವಿ. ನಿಮ್ಗೆ ಕಾರ್ ವಾಷಿಂಗ್ ಗೆ, ಬೈಕ್ ವಾಷಿಂಗ್ ಗೆ ಅದಕ್ಕೆ ಯೂಸ್ ಆಗೋ ತರ ಟ್ಯಾಪ್ಸ್ ಪ್ರೊವೈಡ್ ಮಾಡಿದೀವಿ. ಮತ್ತೆ ಇಲ್ಲಿ ನಾವು ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದೀವಿ. ಬಟ್ ಇದ್ರಲ್ಲಿ ಬೇರೆ ಏನ್ ಕಾನ್ಸೆಪ್ಟ್ ಯೂಸ್ ಮಾಡಿದೀವಿ ಅಂದ್ರೆ ಒಂದ್ ಬೀಡಿಂಗ್ ಮಾಡಿದೀವಿ, 4 ಇಂಚ್ ಬೀಡಿಂಗ್ ಮಾಡಿರೋದ್ರಿಂದ ಈ ಟೈಲ್ಸ್ ಹೈಲೈಟ್ ಆಗ್ತಿದೆ. ನಾರ್ಮಲ್ ಆಗಿ ನಾವು ಈಗ ಇದೇ ಕಲರ್ ಯೂಸ್ ಮಾಡ್ತಿದ್ರೆ ಇಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಬೇರೆ ಕಲರ್ ಬೀಡಿಂಗ್ ಮಾಡಿರೋದ್ರಿಂದ, ಡ್ಯುಯಲ್ ಕಲರ್ ಮಾಡಿರೋದ್ರಿಂದ ಚೆನ್ನಾಗಿ ಕಾಣಿಸ್ತಿದೆ. ಇದು ಈಗ ರೆಂಟ್ ಹೌಸ್ ಇದು? ಹೌದು ಸರ್, ರೆಂಟ್ ಹೌಸ್. ಬರೋಣ. ಹೌದು ಸರ್. ನೋಡಿ, ಬಾಗ್ಲಲ್ಲೇ ವೆಂಟಿಲೇಷನ್ಗೆ ಒಂದು ಸಪೋರ್ಟಿವ್ ಆಗಿ ಕಿಟಕಿಯನ್ನು ಇಟ್ಟಿದ್ದಾರೆ. ಗಾಳಿ ಬೆಳಕಿಗೆ ತುಂಬಾ ಪ್ರಾಮಿನೆನ್ಸ್ ಇದು. ಸೊ ಇದು ಟೀಕ್ ವುಡ್ ಡೋರ್ ಪ್ರೊವೈಡ್ ಮಾಡಿದೀವಿ ಸರ್. ನಾವು ಕಾಸ್ಟ್ ಕಟಿಂಗ್ ಗೋಸ್ಕರ ಟೀಕ್ ವುಡ್ ಅಲ್ಲಿ ಕಡಿಮೆ ಥಿಕ್ನೆಸ್ ಯೂಸ್ ಮಾಡಿ ಟೀಕ್ ಡೋರ್ ಪ್ರೊವೈಡ್ ಮಾಡಿದೀವಿ. ನೋಡ್ಬೋದು, ಬನ್ನಿ ಒಳಗಡೆ ಹೋಗೋಣ. ಇದೆಲ್ಲ ನಾರ್ಮಲ್ ಟೈಲ್ಸ್ ಅಲ್ವಾ? ನಾರ್ಮಲ್ 2x2 ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದೀವಿ ಸರ್. ಈಗ ನೀವು ಕಟ್ಟುವಂತ ಮನೆ ಎಲ್ಲವೂ ಕೂಡ ವಾಸ್ತು ಪ್ರಕಾರವಾಗಿರುತ್ತೆ? ಕಂಪ್ಲೀಟ್ ವಾಸ್ತು ಪ್ರಕಾರ ಇರುತ್ತೆ. ನೋಡಿ, ಇಲ್ಲಿ ಬನ್ನಿ. ಇಲ್ಲಿ ಬಂದರೆ ಕಿಚನ್ನು ತುಂಬ ದೊಡ್ಡದು ಬಿಟ್ಟಿದ್ದಾರೆ. ಯಾಕಂದರೆ ಇದು ಆಲ್ರೆಡಿ 30-40 ಆಗಿರೋದ್ರಿಂದ ಸ್ಪೇಸ್ ಕೂಡ ತುಂಬ ಅವೈಲೇಬಲ್ ಇರುತ್ತೆ. ಹಾಗಂತ ಸ್ಪೇಸ್ ಇದೆ ಅಂತ ಹೇಳಿ ಹಾಳು ಮಾಡೋ ಪ್ರಯತ್ನ ಆಗಿಲ್ಲ. ನೋಡಿ, ಇದು ದೇವ್ರ ಮನೆ. ರೆಂಟ್ ಹೌಸ್ ಆದರೂ ಕೂಡ ತುಂಬ ಬ್ಯೂಟಿಫುಲ್ ಆಗಿ ಕಟ್ಟಿದ್ದಾರೆ. ನೋಡಿ, ಇಲ್ಲಿ ಎಷ್ಟು ರೂಮ್ ಇದೆ ಸರ್? ಸರ್, ಇದು 2 BHK. ಒಂದು ರೂಮ್ಗೆ ಅಟ್ಯಾಚ್ ವಾಶ್ರೂಮ್ ಇದೆ, ಇನ್ನೊಂದು ರೂಮ್ಗೆ ಕಾಮನ್ ವಾಶ್ರೂಮ್ ಇದೆ. ಪ್ರತಿಯೊಂದು ರೂಮು, ಪ್ರತಿಯೊಂದು ಹಾಲು, ಪ್ರತಿಯೊಂದು ಎಲ್ಲಾ ಕಿಚನ್ಗೂ ಕ್ರಾಸ್ ವೆಂಟಿಲೇಷನ್ ಪ್ರೊವೈಡ್ ಮಾಡಿದೀವಿ ಸರ್. ಕ್ರಾಸ್ ವೆಂಟಿಲೇಷನ್ ಅಂದ್ರೆ ಯಾವ ತರ ಅಂದ್ರೆ ನಿಮ್ಗೆ ಇಲ್ಲಿ ನೋಡ್ಬೋದು ನೀವು ಕಿಚನ್ ಅಲ್ಲಿ ಇಲ್ಲೊಂದು ವಿಂಡೋ ಕೊಟ್ಟಿದೀವಿ, ಇಲ್ಲೊಂದು ವಿಂಡೋ ಕೊಟ್ಟಿದೀವಿ. ಅಂದ್ರೆ ನಮ್ಗೆ ಏನಂದ್ರೆ ಒಂದ್ ಕಡೆಯಿಂದ ಗಾಳಿ ಬಂದ್ರೆ ಇನ್ನೊಂದ್ ಕಡೆ ಹೋಗೋ ತರ ಇದ್ರೆ ನಮ್ಗೆ ಅಂದ್ರೆ ನಮ್ಗೆ ಏರ್ ಸರ್ಕ್ಯುಲೇಷನ್ ಚೆನ್ನಾಗಿದ್ರೆ ನಮ್ಗೆ ಬ್ರೀತಿಂಗ್ ಪ್ರಾಬ್ಲಮ್ ಏನು ಬರಲ್ಲ. ಎಸ್ ಬ್ರೀದಿಂಗ್ ಪ್ರಾಬ್ಲಮ್ ಇರೋದಿಲ್ಲ, ಹೆಲ್ದಿ ಆಗಿರುತ್ತೆ ಮನೆ ಅನ್ನೋ ಕಾರಣ. ಓಕೆ, ಇಲ್ಲಿ ಯೂಸ್ ಮಾಡಿರೋದೆಲ್ಲ ಇದು ನಾವು ಕೌಂಟರ್ ಟೈಪ್ ಗ್ರಾನೈಟ್ ಯೂಸ್ ಮಾಡಿದೀವಿ ಸರ್. ಗ್ರಾನೈಟ್ ಗ್ಯಾಲಕ್ಸಿ ಬ್ಲಾಕ್ ಗ್ರಾನೈಟ್ ಯೂಸ್ ಮಾಡಿ 40 mm ಸ್ಯಾಂಡ್ವಿಚ್ ಮಾಡಿದೀವಿ. ಅದು ಬರೋ 20 mm. 20 mm ಅಲ್ವಾ ಎಲ್ಲ ಹಾಕೋದು? ಎಲ್ಲ ಹಾಕ 20 mm. ಇದು ಮಾತ್ರ ನಮಗೆ ಮುಂದೆ ಹೈಲೈಟ್ ಆಗೋದಕ್ಕೋಸ್ಕರ 40 mm ಫ್ರಂಟ್ ಅಲ್ಲಿ ಮಾತ್ರ ಯೂಸ್ ಮಾಡಿದೀವಿ. ಮತ್ತೆ ನೀವು ನೋಡ್ಬೋದು, ಟೈಲ್ಸ್ ಅಪ್ ಟು 4 feet ವರೆಗೂ ಕೊಟ್ಟಿದೀವಿ. ರೆಂಟಲ್ ಯೂನಿಟ್ ಆಗಿರೋದ್ರಿಂದ ಅಪ್ ಟು ಸೀಲಿಂಗ್ ವರೆಗೂ ನೆಸೆಸಿಟಿ ಇಲ್ಲ. ಆಮೇಲೆ ಇದು ನಾವು ಇಲ್ಲಿ ಗ್ರಾನೈಟ್ ಫ್ರೇಮ್ ಮಾಡಿದೀವಿ, ನೋಡ್ಬೋದು. ಅಂದ್ರೆ ಎಡ್ಜಸ್ ಯಾವ್ದೇ ರೀತಿ ಟೈಲ್ಸ್ ಆದ್ರೆ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ನಾವು ಗ್ರಾನೈಟ್ ಪ್ರೊವೈಡ್ ಮಾಡಿರೋದ್ರಿಂದ ಬ್ರೇಕ್ ಆಗಲ್ಲ. ಇಲ್ಲಿರೋದು ಏನ್ ಸರ್? ಇದು ನಾರ್ಮಲ್ ವಾಶ್ರೂಮ್? ಇದು ಕಾಮನ್ ವಾಶ್ರೂಮ್ ಸರ್. ಇದು ಓಕೆ ನೋಡಿ, ಕಾಮನ್ ವಾಶ್ರೂಮ್ ಎಷ್ಟು ದೊಡ್ಡದಿದೆ. ಇಲ್ಲಿ ಮೇಲ್ವರೆಗೂ ಟೈಲ್ಸ್ ಕೊಟ್ಟಿದೆ, ಅಪ್ ಟು ಸೀಲಿಂಗ್ ವರೆಗೂ. ಈಗ ಈ ತರ ಅಪ್ ಟು ಸೀಲಿಂಗ್ ವರೆಗೆ ನಾವ್ ಏನ್ ಕೊಡ್ತೀವಲ್ಲ, ಆ ಟೈಲ್ಸ್ ಕಿತ್ತೋಗೋದು, ಡೇ ಬೈ ಡೇ ಅದೇನೋ ಒಂಥರ ಕಲರ್ ಪೇಡ್ ಆಗೋದು, ಆತರ ಏನು ಆಗೋದಿಲ್ಲ ಅಲ್ವಾ? ಆತರ ಆಗೋದಿಲ್ಲ. ಆತರ ಅಂದ್ರೆ ಕಿತ್ತೋಗೋದಕ್ಕೆ ಕಾರಣ ಏನಂದ್ರೆ ಬರೀ ನಾವು ನಾರ್ಮಲ್ ಸಿಮೆಂಟ್ ಅಲ್ಲಿ ಪೇಸ್ಟ್ ಮಾಡಿದ್ರೆ ಅದು ಕಿತ್ತೋಗುತ್ತೆ ಸರ್. ನಾವು ಅಂದ್ರೆ ರಾವ್ ಸಿಮೆಂಟ್ ಯೂಸ್ ಮಾಡ್ತೀವಿ, ಅಡೆಸಿವ್ ಯೂಸ್ ಮಾಡಿ ಟೈಲ್ಸ್ ಪೇಸ್ಟ್ ಮಾಡೋದ್ರಿಂದ ಅದು ಲೈಫ್ ಲಾಂಗ್ ನಿಮ್ಗೆ ಕಿತ್ಕೊಂಡು ಬರಲ್ಲ ಆಚೆ. ಇದು ರೂಮಾ? ಇದು ರೂಮ್ ಸರ್. ವಾಸ್ತು ಪ್ರಕಾರ ಇದೇ ಕುಬೇರ ಮೂಲೆ ಆಗಿರುತ್ತೆ ಅನ್ಕೊಳ್ತೀನಿ. ಕುಬೇರ ಮೂಲೆ ಆಗಿರೋದ್ರಿಂದ ವಾರ್ಡ್ರೋಬ್ ಅದೇ ಪೊಸಿಷನ್ ಕೊಟ್ಟಿದ್ದೀವಿ. ಓಕೆ. ಈಗ ನೀವು ಒಂದು ಮನೆ ಕಟ್ಟೋದು ಅಂತ ಹೇಳಿದ್ರೆ ವಿತ್ ಇಂಟೀರಿಯರ್ ಎಲ್ಲಾ ಕೆಲಸ A to Z ನೋಡ್ಕೊಂತೀವಿ. ಅಪ್ ಟು ನಿಮ್ಗೆ ಗೃಹ ಪ್ರವೇಶದವರೆಗೂ ನಾವು ನೋಡ್ಕೊಂತೀವಿ ಸರ್. ವಿತ್ ಗವರ್ಮೆಂಟ್ ಅಪ್ರೂವಲ್ಸ್, ವಿತ್ ಇಂಟೀರಿಯರ್ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀವಿ. ಬನ್ನಿ ಇಲ್ಲಿ ನೋಡಿ. ಸೊ ಇದು ಒಂದು ಅಟ್ಯಾಚ್ ಬಾತ್ರೂಮ್. ಇದು ಸೊ ಒಂದು ರೂಮಲ್ಲಿ ಅಟ್ಯಾಚ್ ಇದೆ, ಒಂದು ಕಾಮನ್ ಬಾತ್ರೂಮ್ ಇದೆ. ಈ ಕಡೆ ಬಂದ್ರೆ ಇನ್ನೊಂದು ಡೋರ್ ಇದೆ. ಸೊ ಇಲ್ಲೂ ಕೂಡ ನಿಮ್ಗೆ ವಾಷಿಂಗ್ ಮಿಷನ್ ಅಲ್ಲಿ ಇಟ್ಕೊಳ್ಳೋಕೆ ಜಾಗ ಪ್ರೊವೈಡ್ ಮಾಡಿದ್ದೀವಿ. ಬಟ್ ಇದು ಬ್ಯೂಟಿಫುಲ್ ಸರ್. ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ. ಸಖತ್ ಮೈಲ್ಡ್ ಆಗಿ ತುಂಬ ಚೆನ್ನಾಗಿರುವಂಥ
ಇರುವಂಥ ಕಲರ್ ಇದು ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದ್ರೆ ಸಖತ್ ಬ್ಯೂಟಿಫುಲ್ ಆಗಿ. ಟೈಲ್ಸ್ ಕೂಡ ಅಷ್ಟೇ ಸರ್, ನೀವು ನೋಡ್ಬೋದು 2x2 ಹಾಕಿರೋದು ನಾವು, ಬಟ್ 2x2 ಟೈಲ್ಸ್ ಅಂತ ಅನ್ಸಲ್ಲ ಅಲ್ವಾ? ಅಷ್ಟು ಫಿನಿಶಿಂಗ್ ನೀಟಾಗಿ ಯಾವುದೇ ರೀತಿ ಎಡ್ಜಸ್ ಕಾಣಿಸ್ತಲೇ ಇರೋ ತರ ಮಾಡ್ಕೊಟ್ಟಿದ್ವಿ. ಎಸ್ ಸರ್. ನಾವೀಗ ಮೇಲ್ಗಡೆ ಹೋಗೋಣ ಸರ್. ನನಗೆ ಅದು ಓನರ್ ಹೌಸ್ ಆದ್ರಿಂದ ಅದು ಇನ್ನೂ ಒಂಚೂರು ಬ್ಯೂಟಿಫುಲ್ ಆಗಿರುತ್ತೆ, ಅದನ್ನು ತೋರಿಸೋಣ. ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ, ಸೊ ನಿಮ್ಮ ಮನೆಯೂ ಈ ಥರ ಬೇಕು ಅಂತ ಹೇಳಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ರೀತಿ 10 ಡಿಸೈನ್ಗಳನ್ನು ಅವರು ಕೂಡ ಕೊಡ್ತಾರೆ. ಯಾವುದೋ ಒಂದೇ ಡಿಸೈನ್ಗೆ ಸ್ಟಿಕ್ ಆನ್ ಆಗಬೇಕು ಆ ಥರ ಏನಿಲ್ಲ. ಯಾಕಂದ್ರೆ ನಾವು ತೋರಿಸಿರೋ ಎಲ್ಲ ಮನೆಗಳು ಒಂದೊಂದು ಥರ ಇದೆ ಅಲ್ವಾ ಸರ್? ಹೌದು ಸರ್. ಕಳೆದ ಬಾರಿ ನಾವು ತೋರಿಸಿದ್ದು ಕೂಡ ಹಾಗೆ ಒಂದೊಂದು ಮನೆಗಳು ಒಂದೊಂದು ಥರ ಇದೆ. ಸೊ ಈ ಥರ ಮನೆಯನ್ನು ನಿಮಗೆ ಒಳ್ಳೆ ಬಜೆಟಲ್ಲಿ ಕಟ್ಟಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ನಿಮ್ಗೊಂದು ಐಡಿಯಾ ಬರಬೇಕು ಅಂದ್ರೂ ಕೂಡ ಈ ವಿಡಿಯೋ ನೋಡಿದವರಿಗೆ ಐಡಿಯಾ ಸಿಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಈಗ ಸ್ಟೇರ್ ಕೇಸ್ ನೀವು ಎಷ್ಟು ಅಗಲ ಬಿಟ್ಟಿದ್ದೀವಿ ಸರ್? 3.5 ಅಡಿ ಇದೆ ಸರ್. ನಿಮ್ಗೆ ಇದ್ರನ್ನು ಡ್ಯುಯಲ್ ಕಲರ್ ನಾವು ಗ್ರಾನೈಟ್ ಯೂಸ್ ಮಾಡಿದೀವಿ, ವಿತ್ 40 mm ಸ್ಯಾಂಡ್ವಿಚ್ ಮಾಡಿದೀವಿ. ಡ್ಯುಯಲ್ ಕಲರ್ ಅಂದ್ರೆ ಯಾವ ತರ ಸರ್? ಅಂದ್ರೆ ಥ್ರೆಡ್ ಒಂದು ಕಲರ್, ರೈಸರ್ ಒಂದು ಕಲರ್, ನೀವು ನೋಡ್ಬೋದು. ಯಾವ್ದು ಗೊತ್ತಾಯ್ತಾ? ಇದೊಂದು ಕಲರು, ಇದೊಂದು ಕಲರು. ಸೊ 2 ಕಲರ್ ಇದೆ, ಒಂಥರ ಚೆನ್ನಾಗಿದೆ ಇದು. ಹೌದು ಸರ್, ಸಖತ್ ಚೆನ್ನಾಗಿದೆ. ಈಗ ನಾರ್ಮಲಿ ನಿಮ್ಮ ಪ್ಯಾಕೇಜ್ಗಳಂತ ಇರುತ್ತೆ, ಅದ್ರಲ್ಲಿ ನೀವು ಟೈಲ್ಸ್ ಅನ್ನೇ ಯೂಸ್ ಮಾಡ್ತೀರಾ, ಮಾರ್ಬಲ್ಸ್ ಅನ್ನೇ ಯೂಸ್ ಮಾಡ್ತೀರಾ ಅಂತ ಮುಂಚೆ ಏನಾದ್ರು ನೀವು ಕೊಟ್ಟಿರ್ತೀರಾ? ಮೆನ್ಷನ್ ಮಾಡಿರ್ತೀವಿ ಸರ್, ನಾವು ಈ ಸ್ಟೇರ್ ಕೇಸ್ಗೆ ಇಷ್ಟೇ ಇದೇ ರೇಟ್ಗೆ ಗ್ರಾನೈಟ್ ಯೂಸ್ ಮಾಡಿರ್ತೀವಿ ಅಂತ ನಾವು ಮೆನ್ಷನ್. ಸಪೋಸ್ ನಂಗೆ ಇದು ಬೇಡ, ಬೇರೆ ಯಾವ್ದೋ ಬೇಕು ಅಂದ್ರೆ ಸರ್ ಈಗ ನಾವು 100 ರೂಪೀಸ್ ಮೆನ್ಷನ್ ಮಾಡಿರ್ತೀವಿ ಗ್ರಾನೈಟ್ಗೆ, ಬಟ್ ಗ್ರಾನೈಟ್ ಸ್ಟಾರ್ಟ್ ಆಗೋದು 80 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಅವರು ಕಡಿಮೆ ಅಂದ್ರೆ ಒಪ್ಕೊಂಡ್ರೆ ಕಡಿಮೆದೇ ಹಾಕ್ಸ್ತೀವಿ, ಅದ್ ರಿಮೈನಿಂಗ್ ಅಮೌಂಟ್ ಏನಿರುತ್ತೆ ಅದನ್ನ ಬೇರೆ ಕಡೆ ಯೂಸ್ ಮಾಡ್ಕೊಂತೀವಿ. ಇನ್ ಕೇಸ್ ಇನ್ನೂ ಚೆನ್ನಾಗಿರೋದು ಬೇಕು ಅಂದ್ರೆ ಅದು ಅಪ್ಗ್ರೇಡೇಷನ್, ರಿಮೈನಿಂಗ್ ಅಮೌಂಟ್ ಏನಿದೆ ಡಿಫ್ರೆನ್ಸ್ ಅಮೌಂಟ್ ಕೊಟ್ರೆ ಇನ್ನೂ ಅಪ್ಗ್ರೇಡೇಷನ್ ಅದನ್ನ ಪೇ ಮಾಡ್ಬೇಕಾಗುತ್ತೆ. ಹೌದು ಸರ್. ಓಕೆ, ಎಸ್. ಬನ್ನಿ, ಇದು ಓನರ್ ಹೌಸ್. ಇಷ್ಟೊತ್ತು ನಾವು ತೋರಿಸಿದ್ದು ರೆಂಟ್ ಹೌಸ್, ಇದು ನೋಡಿ ಓನರ್ ಹೌಸ್. ಈಗ ಓನರ್ ಹೌಸ್ ಅಂತ ಬಂದಾಗ ನೀವು ಒಂದು ಸ್ಪೆಷಲ್ ಕನ್ಸರ್ನ್ ಇಟ್ಕೋಬೇಕಾಗುತ್ತೆ, ಕ್ವಾಲಿಟಿಲಿ ತುಂಬಾ ಬೇರೆ ತರನೇ ಕೊಡ್ಬೇಕಾಗತ್ತೆ. ಈ ಓವರ್ ಆಲ್ ಬಿಲ್ಡಿಂಗ್ ಅಲ್ಲಿ ನೀವು ಮಾತ್ರ ಏನೋ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳುವಾಗ ಕೆಳಗಡೆ ಇಂಥದ್ದೇ ಹಾಕ್ತಿವಿ, ಮೇಲ್ಗಡೆ ಇಂಥದ್ದೇ ಹಾಕ್ತಿರಿ ಅಂತ ಇರುತ್ತಾ, ಅಥವಾ ಹೋಲ್ ಬಿಲ್ಡಿಂಗ್ ಅದೇ ತರ ಅಂತ ಇರುತ್ತಾ? ಇಲ್ಲ ಸರ್, ಅಂದ್ರೆ ನಮ್ಗೆ ಎಲ್ಲದಕ್ಕೂ ಒಂದೇ ಬಜೆಟ್ ಇದೆ. ಬಟ್ ನಾವೇನ್ ಸಜೆಷನ್ ಮಾಡ್ತೀವಿ ಅಂದ್ರೆ, ಈಗ ರೆಂಟಲ್ ಯೂನಿಟ್ಸ್ ಕೆಳಗಡೆ ನಾವು ಸೆರಾ ಫಿಟ್ಟಿಂಗ್ಸ್ ಯೂಸ್ ಮಾಡಿದೀವಿ. ಇಲ್ಲಿ ಆ ಬಜೆಟ್ ಉಳಿಸಿ ನಾವು ಎಲ್ಲದನ್ನು ಜಾಗ್ವಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದೀವಿ. ಓಕೆ. ಆಮೇಲೆ ನೀವು ಕೆಳಗಡೆ ರೆಂಟಲ್ ಡೋರ್ ನೋಡಿದ್ರಿ, ಥಿಕ್ನೆಸ್ ಕಡಿಮೆ ಇತ್ತು, ಇದು ಥಿಕ್ನೆಸ್ ಜಾಸ್ತಿ ಇದೆ. ನಿಮ್ಗೆ ಫ್ರೇಮು, ಡೋರ್ ವಿಡ್ತು ಎಲ್ಲಾನು ಜಾಸ್ತಿ ಇದೆ. ಆ ಬಜೆಟ್ ನ ತೆಗೆದು ಇಲ್ಲ ಹಾಕಿದ್ರೆ ನೀವು ಈ ಮನೆನ ಲಕ್ಸುರಿ ಮಾಡ್ಕೋಬಹುದು. ಎಸ್, ಒಳಗಡೆ ಹೋಗೋಣ. ಹೌದು ಸರ್, ಖಂಡಿತ ಬನ್ನಿ. ನೋಡಿ, ಅಂದ್ರೆ ಬಜೆಟ್ ಕಾಂಪ್ರಮೈಸ್ ಆಗೋ ವಿಚಾರದಲ್ಲಿ ಸುಮಾರು ಬದಲಾವಣೆಗಳು ಆಗುತ್ತೆ. ಈಗ ನಿಮ್ಮಲ್ಲಿ ಪ್ಯಾಕೇಜ್ಗಳಂತಿದ್ರೆ ಅದು ಯಾವ ರೀತಿ ಇರುತ್ತೆ ಅಂತ? ಸರ್, ನಮ್ದು 4 ಪ್ಯಾಕೇಜ್ ಇದೆ. ಈ ಮನೆ ಕನ್ಸ್ಟ್ರಕ್ಷನ್ ಮಾಡಿರೋದು 1850 ಪರ್ ಸ್ಕ್ವೇರ್ ಫೀಟ್ ಚಾರ್ಜಸ್ ನಾವು ಮಾಡಿದೀವಿ ಮನೆಗೆ. 1850 ರೂಪಾಯಿ. ಹೌದು ಸರ್. ನಾವು ಬಟ್ ನಮ್ಮ ಪ್ಯಾಕೇಜ್ ಸ್ಟಾರ್ಟ್ ಆಗೋದು 1630. ಬಟ್ ಇನ್ನೂ ಲಕ್ಸುರಿ ಬೇಕು ಅಂದ್ರೆ ಅಪ್ ಟು 2200 ವರೆಗೂ ಇದೆ. ಅದ್ರಲ್ಲಿ ನೀವು ಕನ್ಸ್ಟ್ರಕ್ಷನ್ ಮಾಡಿಸ್ಕೊಂಡ್ರೆ ಇದಕ್ಕಿಂತ ಲಕ್ಸುರಿ ಬರುತ್ತೆ. ಎಸ್ ಎಸ್, ಬನ್ನಿ. ಇದು ಟಿವಿ ಯೂನಿಟ್ ನೋಡಿ. ಯಾರಿಗಾದ್ರೂ ಟಿವಿ ಯೂನಿಟ್ ಹೆಂಗ್ ಮಾಡಬೇಕು, ಅಥವಾ ಒಂದು ಗೋಡೆ ಇದೆ ಅದರಲ್ಲೇ ಒಂದು ಡೋರ್ ಇರಬೇಕು ಅಂತ ಹೇಳಿದ್ರೆ ಇಲ್ಲಿ ಅದನ್ನ ನೀವು ನೋಡ್ಬೋದು. ಈಗ ಇಲ್ಲೊಂದು ಗೋಡೆ ಕಾಣಿಸ್ತಿದೆ ನೋಡಿ, ಫುಲ್ ಗೋಡೆ ಕಾಣಿಸ್ತಿದೆಯಲ್ಲ. ಯಾರಾದರೂ ಹೇಳ್ಬೋದಾ ಅಲ್ಲಿ ಡೋರ್ ಇದೆ ಅಂತ? ಖಂಡಿತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನನಗೂ ಕೂಡ ಕನ್ಫ್ಯೂಷನ್ ಆಯ್ತು. ಸರ್, ನೀವೇ ತೋರಿಸಿ ಸರ್. ಇದು ಒಂದು ಸ್ಟಡಿ ರೂಮ್ ಇದೆ, ನೀವು ನೋಡ್ಬೋದು. ಇದು ಹಿಡನ್ ಡೋರ್ ಪ್ರೊವೈಡ್ ಮಾಡಿದೀವಿ. ಓಕೆ. ಇನ್ನೊಂದು ನೀವು ನೋಡ್ಬೋದು, ವಾಶ್ರೂಮ್ ಇದೆ. ಓ, ಕಾಮನ್ ವಾಶ್ರೂಮ್ ಪ್ರೊವೈಡ್ ಮಾಡಿದ್ವಿ. ಇಲ್ಲೂ ಕೂಡ ಮೇಲ್ವರೆಗೂ ಟೈಲ್ಸ್ ಪ್ರೊವೈಡ್ ಮಾಡಿದಿರಲ್ಲ? ಮೇಲ್ವರೆಗೂ ಪ್ರೊವೈಡ್ ಮಾಡಿದೀವಿ. ಡಿಫ್ರೆನ್ಸ್ ಅಂದ್ರೆ ಮೆಟೀರಿಯಲ್ಸ್, ಔಟ್ಲುಕ್ ಮೆಟೀರಿಯಲ್ಸ್ ಅಂದ್ರೆ ಬ್ರ್ಯಾಂಡ್ ಯೂಸ್ ಮಾಡಿದೀವಿ ಸರ್. ಇಲ್ಲಿ ಜಾಗ್ವಾರ್ ಬ್ರ್ಯಾಂಡ್ಸ್ ಯೂಸ್ ಮಾಡಿದೀವಿ ಪ್ರತಿಯೊಂದು ಐಟಮ್ಸ್. ಓಕೆ. ಈ ತರ ನೀವು ಬೇರೆ ಬೇರೆ ಬ್ರ್ಯಾಂಡ್ ಗಳನ್ನ ಯೂಸ್ ಮಾಡಿದಾಗ ಕಾಸ್ಟ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಈಗ ವಾಲ್ ಮೌಂಟೆಡ್ ಕಮೋಡ್ಸ್ ಯೂಸ್ ಮಾಡಿದೀವಿ. ಈ ತರ ಡಿಫ್ರೆನ್ಸ್ ಅಂದ್ರೆ ಅಲ್ಲಿರೋ ಬಜೆಟ್ ಉಳಿಸಿ ಇಲ್ಲಿ ನಾವು ಸ್ಪೆಂಡ್ ಮಾಡಿ ಇನ್ನು ಲಕ್ಸುರಿ ಮಾಡಿ. ಈಗ ಈ ಮನೆಯಲ್ಲಿ ಬಹುಶಃ ಈ ಡೋರೇ ಒಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತು. ಯಾರಿಗೂ ಗೊತ್ತಾಗಲ್ಲ. ಇದನ್ನ ಕಂಪ್ಲೀಟ್ ಕ್ಲೋಸ್ ಮಾಡಿ ನೋಡಿ, ಇಲ್ಲೊಂದು ಡೋರ್ ಇದೆ ಅನ್ನೋದೇ ನಮ್ಗೆ ಗೊತ್ತಾಗಲ್ಲ. ಆ ರೀತಿ ಇವರು ಬಿಲ್ಡ್ ಮಾಡಿದ್ದಾರೆ. ಆಮೇಲೆ ಇಂಟೀರಿಯರ್ ಕೂಡ ತುಂಬಾ ಕಲರ್ ಕಾಂಬಿನೇಷನ್ ತುಂಬಾ ಸಕ್ಕ. ಆಮೇಲೆ ಇನ್ನೊಂದೇನಂದ್ರೆ, ಈಗ ನಾವು ನಾರ್ಮಲ್ ಡೋರ್ ಹಾಕ್ಸಿದ್ರು ಇದೇ ಪ್ರೈಸ್ ಆಗ್ತಿತ್ತು ಸರ್. 2 ಡೋರ್ಗೆ ಏನಿಲ್ಲ ಅಂದ್ರೆ ಒಂದು 10,000 ಆಗ್ತಿತ್ತು. ಈ ತರ ನೀವು ಮಾಡ್ಸೋದ್ರಿಂದ, ಪ್ಲೈವುಡ್ ಹಾಕಿ ಲ್ಯಾಮಿನೇಟ್ ಆಗೋದ್ರಿಂದ ಅದೇ ಬಜೆಟ್ ಅಲ್ಲಿ ಈ ತರ ಲುಕ್ ಬರುತ್ತೆ ನಿಮ್ಗೆ. ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಇಲ್ಲಿ ನೋಡಿ, ಅಡುಗೆ ಮನೆಗೂ ಕೂಡ ಒಂದು ವುಡನ್ ಫಿನಿಶ್ ಕೊಟ್ಟಿದ್ದಾರೆ. ಈ ಡಿಸೈನ್ ದೂರದಿಂದ ನೋಡೋಕೆ ಎಷ್ಟು ಸಖತ್ತಾಗಿದೆ ಅಂದ್ರೆ, ಬಹುಶಃ ಅಲ್ಲಿ ಟಿವಿ ಯೂನಿಟ್ ಇದೆ,
ಆ ಟಿವಿ ನೋಡ್ಕೊಂಡು ಇಲ್ಲಿ ಸೋಫಾ ಮೇಲೆ ಕೂತ್ಕೊಂಡ್ರೆ ಇದು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಈ ಅಡುಗೆ ಮನೇಲಿ ಏನಾದ್ರು ಡಿಫ್ರೆಂಟ್ ಆಗಿ ಏನಾದ್ರು ಟ್ರೈ ಮಾಡಿದೀರಾ ಸರ್? ಅಂದ್ರೆ ಇಲ್ಲಿ ನಂಗೆ ಟೈಲ್ಸ್ ಕಾಣಿಸ್ತಿದೆ, ಡಿಫ್ರೆಂಟ್ ಆಗಿದೆ, ಹಳೆ ಕಾಲ ಶೈಲಿ ಟೈಲ್ಸ್ ಗಳನ್ನು ಯೂಸ್ ಮಾಡಿದೀರಾ? ಹೌದು ಸರ್. ಎಸ್, ಬೇರೆ ಏನಿದೆ ಸರ್? ಬೇರೆ ಅಂದ್ರೆ ನಿಮ್ಗೆ ಸ್ಟೋರೇಜ್ ಯೂನಿಟ್ ಜಾಸ್ತಿ ಮಾಡಿದೀವಿ ಸರ್. ನಮ್ಗೆ ಇಲ್ಲಿ ಕೆಳಗಡೆ ಬೇಸ್ ಯೂನಿಟ್ಸ್ ಅಂದ್ರೆ ಟಾಪ್ ಸ್ಟೋರೇಜ್ ಯೂನಿಟ್ಸ್ ಎಲ್ಲ ಜಾಸ್ತಿ ಇರ್ಲಿಲ್ಲ ರೆಂಟಲ್ ಅಲ್ಲಿ, ಹಂಗಾಗಿ ಇಲ್ಲಿ ನಾವು ಲಾಫ್ಟ್ ಯೂನಿಟ್ಸ್ ಜಾಸ್ತಿ ಕೊಟ್ಟಿದೀವಿ. ಮತ್ತೆ ನಿಮ್ಗೆ ಸ್ಟವ್ ಇಲ್ಲಿ ಇಟ್ಕೊಳ್ಳೋದ್ರಿಂದ ಇಲ್ಲಿ ನಮ್ ಕೈಗೆ ಸಿಗೋ ತರ ಜಾಸ್ತಿ ಸ್ಟೋರೇಜ್ ನ ಕೊಟ್ಟಿದೀವಿ. ಅದು ಟ್ರಾನ್ಸ್ಪರೆಂಟ್ ನಮ್ಗೆ ಫ್ಲೂಟೆಡ್ ಪ್ಲಾನಲ್ಸ್ ಯೂಸ್ ಮಾಡಿರೋದ್ರಿಂದ ನಮ್ಗೆ ಇಲ್ಲಿಂದ ಕಾಣಿಸುತ್ತೆ ಒಳಗಡೆ ಏನಿದೆ ಅಂತ. ಹಾಲಲ್ಲಿ ಕೂತಿದ್ರೆ ಕಾಣಿಸಲ್ಲ. ಈ ತರ ಮೆಟೀರಿಯಲ್ಸ್ ನಾವು ಸಜೆಷನ್ ಕೊಡ್ತೀವಿ, ಅವ್ರು ಯೂಸ್ ಮಾಡಿದ್ರೆ ಯೂಸ್ ಮಾಡ್ತೀವಿ. ಈ ತರ ಈಗ ಒಂದು ಮೆಟೀರಿಯಲ್ ಆಗ್ಲಿ ಅಥವಾ ಈ ಒಂದು ಡಿಸೈನ್ ಆಗ್ಲಿ, ಇದನ್ನೆಲ್ಲ ನೀವು ನಮ್ಗೆ ತುಂಬಾ ಸಜೆಸ್ಟ್ ಮಾಡ್ತೀರಿ? ಹೌದು ಸರ್. ಓಕೆ ಓಕೆ. ಈಗ ಸಪೋಸ್ ಯಾರೋ ದೂರದಲ್ಲಿ ಮನೆಯನ್ನ ಕಟ್ಕೊಂತ ಇರ್ತಾರೆ, ಈಗ ಹಾವೇರಿನೋ ಹುಬ್ಬಳ್ಳಿನೋ ಕುಂದಾಪುರನೋ ಅಲ್ಲೆಲ್ಲ ಮನೆ ಅಂತವ್ರಿಗೆ ನೀವು ಏನ್ ಮಾಡ್ಬೋದು ನಿಮ್ ಕಡೆಯಿಂದ? ಏನೋ ಡಿಸೈನ್ ಏನಾದ್ರು ಅಂದ್ರೆ ಡಿಸೈನ್ ಕೊಡ್ತೀವಿ ಸರ್, ಕಂಪ್ಲೀಟ್ ನಿಮ್ಗೆ ಕನ್ಸಲ್ಟೇಷನ್ ತರ ನಾವು ಪ್ರೊವೈಡ್ ಮಾಡ್ತೀವಿ. ಓಕೆ ಓಕೆ. ಆ ತರ ಏನಾದ್ರು ಬೇಕು ಅಂದ್ರು ಇವ್ರನ್ನ ನೀವು ಹೆಲ್ಪ್ ತಗೋಬಹುದು. ನೋಡಿ ಇಲ್ಲಿ ದೇವ್ರ ಮನೆ ಇದೆ, ಎಷ್ಟು ಚೆನ್ನಾಗಿದೆ ಅಂದ್ರೆ ಆ ಡಿಸೈನ್ ನೋಡಿ, ಮಂಟಪದ ರೀತಿಲಿ ಇದೆ. ಇದು ರೆಡಿ ಮಂಟಪ ಅಲ್ಲ, ಇದು ನೋಡಿ ಇದನ್ನು ಮಾಡಿರುವಂತದ್ದು. ಇದು ಅದು ಸಿಮೆಂಟ್ ಬೋರ್ಡ್ ಅಲ್ಲಿ ನಾವು CNC ಕಟಿಂಗ್ ಮಾಡಿಸಿದೀವಿ ಸರ್. ನಮ್ಗೆ ಯಾವ ಡಿಸೈನ್ ಬೇಕು, ನಿಮ್ಗೆ ನೇಮ್ ಬರ್ಸಿ ಅಂದ್ರೆ ಬರ್ಸ್ಕೊಡ್ತೀವಿ ಆ ತರ. ಅದ್ರಲ್ಲಿ ಇದು ಮೇಲ್ಗಡೆ ಏನಿದೆ ಸರ್? ಇದು ಓಪನ್ ಟೆರೇಸ್? ಇಲ್ಲ, ಓಪನ್ ಟೆರೇಸ್ ಇಲ್ಲ ಸರ್. ಅದು ನಮ್ಗೆ ಬ್ಯಾಕ್ ಲೈಟ್ ಪ್ರೊವೈಡ್ ಮಾಡಿದೀವಿ. ಅದು ಯೂನಿಫಾರ್ಮ್ ಆಗಿ ಕಾಣಿಸೋದ್ರಿಂದ ನಿಮ್ಗೆ ಅದು ಲೈಟ್ ಆ ತರ ಕಾಣಿಸ್ತಿದೆ. ಎಸ್, ನೋಡಿ ಆ ಕಡೆ ಹೋದ್ರೆ 2 ರೂಮ್ ಇದೆ ನೋಡಿ. ಆ ರೂಮ್ ಅನ್ನು ತೋರ್ಸೋಣ ನಿಮ್ಗೆ. ಅಲ್ಲಿ ಏನು ವುಡ್ ಫಿನಿಶ್ ತೋರಿಸಿದೆ, ಇಲ್ಲೂ ಕೂಡ ಹಂಗೆ ಇದೆ ನೋಡಿ. ಅಂದ್ರೆ ಕಲರ್ ಮ್ಯಾಚಿಂಗ್ ಮಾಡಿರೋದು ಸರ್. ಈಗ ನಾವು ಟೀಕ್ ಡೋರ್ಸ್ ಯೂಸ್ ಮಾಡಿರೋದ್ರಿಂದ ಓಕೆ, ಟೀಕ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿದೀವಿ, ಅದಕ್ಕೆ ಮ್ಯಾಚ್ ಆಗೋ ತರ. ಎಸ್, ನೋಡಿ ಇಲ್ಲಿಂದ ನೋಡಿದ್ರೆ ಸಖತ್ತಾಗಿ ಕಾಣಿಸುತ್ತೆ. ಈ ಡೋರ್ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಅಲ್ಲ? ಹೌದು ಸರ್, ಲ್ಯಾಮಿನೇಟೆಡ್ ಫ್ಲಶ್ ಡೋರ್ಸ್, ಬಟ್ ನಮ್ಗೆ ಇದು ಬ್ರಾಸ್ ಮೆಟೀರಿಯಲ್ಸ್ ಯೂಸ್ ಮಾಡಿರೋದ್ರಿಂದ ಹೈಲೈಟ್ ಆಗಿದೆ. ಎಸ್ ಎಸ್. ಇದು ಮಾಸ್ಟರ್ ಬೆಡ್ರೂಮ್ ಅಲ್ವಾ? ಹೌದು ಸರ್, ಮಾಸ್ಟರ್ ಬೆಡ್ರೂಮ್. ಒಳಗಡೆ ಹೋಗೋಣ. ವಿತ್ ಅಟ್ಯಾಚ್ ವಾಶ್ರೂಮ್ ಇದೆ. ವಾವ್. ಇದು ವುಡನ್ ಕಲರ್ ಟೈಲ್ಸ್ ಯೂಸ್ ಮಾಡಿದೀವಿ ಸರ್, 2x4. ಇಂಟೀರಿಯರ್ ಅಂತೂ ಸೂಪರ್. ಹೌದು, ಈ ಟೈಲ್ಸ್ ಅಂತೂ ಇನ್ನೂ ಬ್ಯೂಟಿಫುಲ್ ಅಂತ ಹೇಳಿ. ಇದು ನೋಡ್ಬೋದು, ಶೈನಿಂಗ್ ತರ ಅನಿಸ್ತಿದೆ. ಹೌದು, ಒಂಥರ ಹಚ್ಚದಂಗಿದೆ ಇದು. ಹೌದು ಸರ್, ಇಲ್ಲಿ ರೂಮಲ್ಲಿ ಲೈಟ್ ಜಾಸ್ತಿ ಹಾಕಿಲ್ಲ ಆದ್ರೂ ಇಷ್ಟು ಶೈನಿಂಗ್ ಬರ್ತಿದೆ. ಹೌದು, ಕರೆಕ್ಟ್. ಆಮೇಲೆ ನೀವು ನೋಡ್ಬೋದು, ಈಗ ಇಂಟೀರಿಯರ್ ಎಲ್ಲರೂ ಮಾಡ್ತಾರೆ ಸರ್, ಅದು ಇಂಪಾರ್ಟೆಂಟ್ ಅಲ್ಲ. ಈಗ ನಾವು ಕಲರ್ ಮ್ಯಾಚಿಂಗ್ ಮಾಡಿದೀವಿ. ಈ ಕಲರ್ ಲ್ಯಾಮಿನೇಟ್ಸ್ ನಾವು ಟಿವಿ ಕ್ಯಾಬಿನೆಟ್ಗೂ ಯೂಸ್ ಮಾಡಿದೀವಿ. ವಾಲ್ ಕಲರ್ ಇದೇ ಕಲರ್ ಇದೆ. ಇದನ್ನ ನಾವು ಮ್ಯಾಚ್ ಮಾಡಿದ್ರೆ ಅದು ಲುಕ್ ಎನ್ಹಾನ್ಸ್ ಆಗುತ್ತೆ, ನಾರ್ಮಲ್ ಆಗಿ ಕಾಣೋದಕ್ಕಿಂತ ಚೆನ್ನಾಗಿ ಕಾಣಿಸುತ್ತೆ. ಸೇಮ್ ಅಟ್ಯಾಚ್ ಬಾತ್ರೂಮ್. ಅಲ್ಲಿ ನಾವು ಕೆಳಗಡೆ ಏನ್ ನೋಡಿದ್ವಿ, ಇಲ್ಲೂ ಅದೇ ತರ. ಪಕ್ಕದ ರೂಮಲ್ಲೂ ಅಟ್ಯಾಚ್ ಇದೆಯಾ? ಪಕ್ಕದ ರೂಮ್ ಅಟ್ಯಾಚ್ ವಾಶ್ರೂಮ್ ಇಲ್ಲ ಸರ್, ಒಂದು ಕಾಮನ್ ವಾಶ್ರೂಮ್ ಪ್ರೊವೈಡ್. ಎಲ್ಲಿ ಕೊಟ್ಟಿದ್ದೀರಿ ಅದು? ಕಾಮನ್ ವಾಶ್ರೂಮ್ ನಾನು ಹಿಡನ್ ಡೋರ್ ತೋರಿಸಿದ್ನಲ್ಲ, ಇದ್ರ ಒಳಗಡೆ ಆವಾಗಲೇ ಕೊಟ್ಟಿದ್ವಿ. ಆ ರೂಮಿಗೆ ಇದಾಗುತ್ತೆ. ಇಲ್ಲಿ ಇನ್ನೊಂದು ರೂಮ್ ಇದೆ ನೋಡಿ. ನಂಗೆ ಈ ಟೈಲ್ಸ್ ತುಂಬಾ ಇಷ್ಟ ಆಯ್ತು. ನೋಡಿ, ಮನೆಗೆ ನೀವು ಬಹುಶಃ ಇವಾಗೆಲ್ಲ ವೈಟ್ ಟೈಲ್ಸ್ ಅನ್ನ ಹಾಕೋದಕ್ಕಿಂತ ಈ ತರ ಡಿಸೈನ್ ಅನ್ನ ಹಾಕಿದಾಗ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ನೋಡಿ, ಬಹುಶಃ ಚಿಲ್ಡ್ರನ್ಸ್ ರೂಮು ಈ ತರ ರೂಮ್ಸ್ ಹಾಕ್ಸಿದ್ರೆ ಇದು ಟ್ರೆಂಡ್ ಇದೆ ಸರ್. ಕಾಲಿಗೆ ಕೂಡ ಒಂಥರ ಫೀಲಿಂಗ್ ಇದೆ. ಹೌದು, ಸಖತ್ ಫೀಲ್ ಕೊಡುತ್ತೆ. ಇಲ್ಲೂ ಕೂಡ ಒಂದು ಹೊಸ ಥೀಮ್ ಅಲ್ಲಿ ಮಾಡಿದ್ದಾರೆ ನೋಡಿ. ಡ್ಯುಯಲ್ ಕಲರ್ ಯೂಸ್ ಮಾಡಿ ವಾರ್ಡ್ರೋಬ್ ಡಿಸೈನ್ ಮಾಡಿದೀವಿ. ವಾರ್ಡ್ರೋಬ್ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಸೂಟು ಪ್ಲೇಸ್. ಆಮೇಲೆ ಇಲ್ಲೊಂದು ನೋಡಿ, ಇದಂತೂ ಸಖತ್ ಚೆನ್ನಾಗಿದೆ ಸರ್. ವಾವ್. ಈ ಕಡೆಯಿಂದ ಏನಾದರೂ ಇಟ್ಕೋಬಹುದು, ಇಲ್ಲೂ ಇಟ್ಕೋಬಹುದು, ಇಲ್ಲೂ ಇಟ್ಕೋಬಹುದು. ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ? ಎಸ್ ಎಸ್. ಬನ್ನಿ, ಮೇಲೆ ಏನಿದೆ ಸರ್ ಈಗ? ಸರ್, ಮೇಲೆ ಇದು ಫಸ್ಟ್ ಫ್ಲೋರ್, ನೆಕ್ಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್. ಒಂದು ಬ್ಯಾಚುಲರ್ಸ್ ರೂಮ್ ವಿತ್ ಅಟ್ಯಾಚ್ ವಾಶ್ರೂಮ್ ಇದೆ. ಓಕೆ, ಅದನ್ನ ನೋಡ್ಬೋದು ಸರ್. ಎಸ್, ಬನ್ನಿ ಮೇಲ್ಗಡೆ ಹೋಗೋಣ. ಸರ್, ಈಗ ಎಲ್ರಿಗೂ ಕನ್ಫ್ಯೂಷನ್ ಇರೋದೇನಪ್ಪ ಅಂತ ಹೇಳಿದ್ರೆ, ಯಾವ ಸಿಮೆಂಟ್ ಯೂಸ್ ಮಾಡ್ತಾರೆ, ಯಾವ್ದು ಯೂಸ್ ಮಾಡಬೇಕು, ಯಾವ ಸ್ಟೀಲನ್ನು ಯೂಸ್ ಮಾಡಬೇಕು, ಒಂದು ಇಷ್ಟೇ ಇಂಚಸ್ ಸ್ಟೀಲ್ ಹಾಕಬೇಕು, ಇಷ್ಟು ಇಂಚಸ್ ಹಾಕಬಾರ್ದು ಅನ್ನೋದೆಲ್ಲ ನಿಮ್ಮ ಫೀಲ್ಡಲ್ಲಿ ಇದೇ ಇರುತ್ತೆ, ನಂಗೆ ಗೊತ್ತದು. ಹೌದು, ಯಾಕಂದ್ರೆ ಅದರಲ್ಲೂ ಕೂಡ ತುಂಬಾ ಜನ ಯಾಮಾರಿಸ್ತಾರಂತೆ. ಆ ಥರ ಯಾಮಾರುವಿಕೆ ಆಗಬಾರ್ದು ಅಂತ ಅನ್ಕೊಂತೀನಿ. ನಿಮ್ಮ ಒಂದು ಕನ್ಸ್ಟ್ರಕ್ಷನ್ ಬಗ್ಗೆ ಹೇಳೋದಾದ್ರೆ ಯಾವ್ದನ್ನ ಯೂಸ್ ಮಾಡ್ತೀವಿ ಸರ್? ಅದು ನಾವು ಮುಂಚೆನೆ ನಾವು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸ್ಟ್ರಕ್ಚರಲ್ ಡಿಸೈನ್ ಮಾಡಿ ಕೊಡ್ತೀವಿ. ಓಕೆ, ಯಾವ್ಯಾವ ಸ್ಟೇಜ್ ಅಲ್ಲಿ ಯಾವ್ಯಾವ ಬಾರ್ಸ್ ನ ಯೂಸ್ ಮಾಡ್ತೀವಿ, ಯಾವ್ಯಾವ ಸ್ಲ್ಯಾಬ್ ಅಲ್ಲಿ ಯಾವ್ಯಾವ ಬೀಮ್ ಅಲ್ಲಿ ಏನ್ ಸೈಜ್ ಯೂಸ್ ಮಾಡ್ತೀವಿ. ಅದು ಅಂದ್ರೆ ಎಕ್ಸಸ್ ಆಗ್ಬಾರ್ದು, ಕಡಿಮೆನೂ ಆಗ್ಬಾರ್ದು. ಓಕೆ, ನಾವು ಇಷ್ಟು ಒಂದ್ ಸ್ಕ್ವೇರ್ ಫೀಟ್ ಇಷ್ಟು ಪ್ರೊವೈಡ್ ಮಾಡ್ಬೇಕು ಅಂತ ನಮ್ಮ ಒಂದು ಇದಿದೆ, ನಾರ್ಮಲ್ ಅಂದ್ರೆ ಸ್ಟ್ಯಾಂಡರ್ಡ್, ಅಷ್ಟು ಯೂಸ್ ಮಾಡ್ತೀವಿ. ಓಕೆ. ಆಮೇಲೆ ನಿಮ್ಗೆ ಸಿಮೆಂಟಿಗೆ ಬಂದ್ರೆ ನಮ್ಗೆ 2 ತರದ್ದು
ಸಿಮೆಂಟ್ ಯೂಸ್ ಮಾಡ್ತೀವಿ, ಒಂದು PPC OPC ಎನಿ ಬ್ರ್ಯಾಂಡ್ಸ್. ಈಗ ನಾವು ಇದಕ್ಕೆ ಯೂಸ್ ಮಾಡಿರೋದು ಪ್ಲಾಸ್ಟ್ರಿಂಗಿಗೆ, ಬ್ಲಾಕ್ ವರ್ಕಿಗೆ ಅಲ್ಟ್ರಾಟೆಕ್ ಯೂಸ್ ಮಾಡಿದೀವಿ. ಓಕೆ. ನಮಗೆ ಈಗ ಇದು ಸ್ಲ್ಯಾಬ್ಗೆ ಕಾಂಕ್ರೀಟ್ ವರ್ಕ್ಸ್, ಕಾಲಮ್ಸ್, ಬೀಮ್ಸ್ ಅದಕ್ಕೆಲ್ಲ ರಾಮ್ಕೋ 53 ಗ್ರೇಡ್ ಯೂಸ್ ಮಾಡಿದೀವಿ. ಈಗ ಎಷ್ಟು ಟೈಮ್ ತಗೊಂತೀರಿ ನೀವು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ವೀಕ್ಷಕರೇ, ಇಲ್ಲಿ ಅವ್ರು ಹೇಳಿರುವಂಗೆ ಇಲ್ಲೊಂದು ಸಣ್ಣ ರೂಮನ್ನು ಮಾತ್ರ ಪ್ರೊವೈಡ್ ಮಾಡಿದ್ದಾರೆ. ಇದು G+1 ಅಷ್ಟೇ ಇರುವಂಥದ್ದು. ಆದರೆ ವರ್ಕ್ ವಿಚಾರಕ್ಕೆ ಬಂದರೆ ಯಾವುದರಲ್ಲೂ ಕಾಂಪ್ರಮೈಸ್ ಆಗಿಲ್ಲ, ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಮಾಡಿದ್ದಾರೆ. ಈಗಷ್ಟೇ ಇದು ವರ್ಕ್ ಮುಗಿತಾ ಇದೆ ಅಲ್ವಾ? ಹೌದು ಈಗ ಫಿನಿಶಿಂಗ್ ಹಂತದಲ್ಲಿದೆ. ಆದರೂ ಕೂಡ ನೋಡಿ, ನೀವು ಎಲ್ಲ ಕಡೆ ನೋಡ್ಬೋದು, ಇಲ್ಲೂ ಕೂಡ ಇಲ್ಲಿ ಒಂದು ಮಾರ್ಬಲ್ಸ್ ಅನ್ನ ಹಾಕಿ, ಅಂದ್ರೆ ಮೇಲ್ಗಡೆ ಬಿಸಿಲು ಜಾಸ್ತಿ ಬಂದ್ರೆ ಕ್ರಾಕ್ಸ್ ಬರೋ ಚಾನ್ಸಸ್ ಇರುತ್ತೆ ಪ್ಲಾಸ್ಟಿಂಗ್ ಮಾಡಿರೋದು, ಹಂಗಾಗಿ ಗ್ರಾನೈಟ್. ಅದರಲ್ಲೂ ಈಗ ನೀವು ತಂದಿರೋದ್ರಲ್ಲೂ ತುಂಬಾ ಉಳಿದಿರುತ್ತೆ, ಅದನ್ನೆಲ್ಲ ಬಿಸಾಕೋದಕ್ಕಿಂತ ಈ ತರ ಯೂಸ್ ಮಾಡಿದಾಗ ಮನೆಯ ಬಾಳಿಕೆನೂ ದೀರ್ಘವಾಗಿ ಬರುತ್ತೆ, ಎಲ್ಲದೂ ಕೂಡ ಬರುತ್ತೆ. ಎಷ್ಟು ಸಮಯದಲ್ಲಿ ನೀವು ಇದನ್ನ ಮುಗಿಸ್ತೀರಿ ಸರ್? ಸರ್ ಇದು ನಾವು 11 months ಅಲ್ಲಿ ಕಂಪ್ಲೀಟ್ ಮಾಡಿದೀವಿ. ಒಂದು ಪ್ರಾಜೆಕ್ಟ್ ಅಂದ್ರೆ ನಾರ್ಮಲಿ 10 to 11 months ತಗೊಂಡಿರಲ್ಲ? ಮಿನಿಮಮ್ 10 to 11. ನಿಮ್ಗೆ ಕ್ವಾಲಿಟಿ ಬೇಕು ಅಂದ್ರೆ 10 to 11 months ಬೇಕಾಗುತ್ತೆ. ಈಗ ನಿಮ್ಮ ಕಚೇರಿಗೆ ಬರಬೇಕು ಅಂತ ಹೇಳಿದ್ರೆ ನಮ್ಮ ವೀಕ್ಷಕರು ಎಲ್ಲಿಗೆ ಬರಬೇಕು ಸರ್? ನಮ್ದು ಆಫೀಸ್ ಬಂದು ಶ್ರೀನಗರ್ ಬನಶಂಕರಿ 3rd stage ಅಲ್ಲಿ ಇದೆ. ಓಕೆ. ನೀವು ಅಂದ್ರೆ ಮಂಡೇ ಟು ಸ್ಯಾಟರ್ಡೆ ನಮ್ಮ ಆಫೀಸ್ ಓಪನ್ ಇರುತ್ತೆ. ಆಫೀಸ್ ಅವರ್ಸ್ ಅಲ್ಲಿ ವಿಸಿಟ್ ಮಾಡಬಹುದು. ಓಕೆ. ಅಥವಾ ನಮಗೆ ಕಾಂಟ್ಯಾಕ್ಟ್ ನಂಬರ್ ನಿಮ್ ಚಾನಲ್ ಅಲ್ಲಿ ಡಿಸ್ಪ್ಲೇ ಮಾಡಿದ್ರೆ ಅವ್ರು ಫೋನ್ ಮಾಡ್ಕೊಂಬಂದ್ರೆ ಈಸಿಯಾಗಿ ನಮಗೂ ಕಮ್ಯುನಿಕೇಟ್ ಮಾಡಿ. ಈಗ ಕಳೆದ ಬಾರಿ ಒಂದು ವಿಡಿಯೋದಲ್ಲಿ ಒಂದು ಮಾತನ್ನು ಹೇಳಿದ್ವಿ, 10 ಲಕ್ಷ 20 ಲಕ್ಷ 30 ಲಕ್ಷದಲ್ಲೂ ಮನೆಗಳನ್ನ ನಿರ್ಮಿಸಬಹುದು, ನಾವು ಕಟ್ಕೊಡ್ತೀರಿ ಅಂತ. ಆತರ ಮಾಡೋದಕ್ಕೆ ಆಗುತ್ತಾ ಸರ್? ಈಗ ಇದಕ್ಕೆ ಬಂದ್ರೆ 43 something lakh ಅಲ್ಲಿ ನೀವು ಮಾಡಿರುವಂತದ್ದು ನಿಜವಾಗ್ಲೂ ಶಾಕ್ ಆಯ್ತು ನನಗೆ. ಹೌದು ಸರ್, ಇಷ್ಟು ಒಳ್ಳೆ ಬಜೆಟ್ ಅಲ್ಲಿ ಮಾಡ್ಕೊಡ್ತಾರ ಇವತ್ತು ಅನ್ನೋದಿದೆ. ಈಗ ನಮ್ಮ ವೀಕ್ಷಕರು ಜಾಸ್ತಿ ನೋಡೋದೆ 20 ಲಕ್ಷದಲ್ಲಿ 30 ಲಕ್ಷ ಮನೆ ಮಾಡ್ತಾರ ಅಂತ. ಅದು ಮಾಡೋದಕ್ಕಾಗತ್ತಾ ಸರ್? ಒಂದು ಕ್ಲಾರಿಟಿ ಕೊಡ್ಬೋದಾ? ಮಾಡೋಕ್ಕಾಗುತ್ತೆ ಸರ್. ಈಗ ನಾನು ಪ್ಯಾಕೇಜ್ ರೇಟ್ಸ್ ಹೇಳಿದ್ನಲ್ಲ, 1680 ಇಂದ 2200 ವರೆಗೂ ಇದೆ ಅಂತ. ಅದು ಅವ್ರ ಪ್ಯಾಕೇಜ್ ಯಾವ್ದು ತಗೊಂತಾರೋ ಅದ್ರ ಮೇಲೆ ನಾವು ಬಜೆಟ್ ಅಲ್ಲಿ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ. ಈಗ ಒಂದು 10 ಲಕ್ಷ 20 ಲಕ್ಷ ಮನೆ ಎಲ್ಲಿ ಮನೆಯನ್ನ ಕಟ್ಟಬೇಕು, 10 ಲಕ್ಷ 20 ಲಕ್ಷ ಹಣದಲ್ಲಿ ಕಟ್ಟಬೇಕಂದ್ರೂ ಕೂಡ ನೀವು ಅದನ್ನ ಮಾಡ್ಕೊಡೋಕೆ ಸಿದ್ಧರಿದ್ದೀರಿ. ಬಟ್ ಅದು ಯಾವ ತರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಖಂಡಿತ. ನಾವು ಇವರ ಕಚೇರಿಯ ವಿಳಾಸವನ್ನ ಕೊಟ್ಟಿರ್ತೀವಿ. ಇವರ ಕಾಂಟ್ಯಾಕ್ಟ್ ನಂಬರ್ ಆಲ್ರೆಡಿ ಡಿಸ್ಪ್ಲೇ ಆಗ್ತಾ ಇದೆ, ಸೊ ಅಲ್ಲೂ ಇರುತ್ತೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಇರುತ್ತೆ. ಒಂದ್ಸಲ ರೀಡ್ ಮಾಡ್ಕೊಳ್ಳಿ. ರಘು ಅವರೇ, ನಿಜವಾಗ್ಲೂ ಖುಷಿ ಆಯಿತು. ಕಳೆದ ಬಾರಿ ಒಂದು ವಿಡಿಯೋದಲ್ಲಿ ನೀವು ನಮ್ಮ ಜೊತೆ ಮಾತಾಡಿದ್ರಿ, ಇವತ್ತು ಮತ್ತೊಂದು ವಿಡಿಯೋದಲ್ಲಿ ನಮ್ಗೆ ಸಿಕ್ಕಿದ್ರಿ. ಈ ಮನೆಯನ್ನೆಲ್ಲ ಕಂಪ್ಲೀಟಾಗಿ ತೋರಿಸಿದ್ರಿ. ಚಿಕ್ಕದಾದರೂ ಚೊಕ್ಕವಾಗಿ ಪುಟ್ಟದಾಗಿ ಒಳ್ಳೆ ಸುಂದರವಾಗಿ ಒಂದು ಮನೆಯನ್ನು ನಿರ್ಮಿಸಿಕೊಟ್ಟಿದ್ದೀರಾ. ಸೊ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮ್ಮೆಲ್ಲ ಮಾಹಿತಿಗೆ ನಾವು ಧನ್ಯವಾದವನ್ನು ಹೇಳ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ರೈಝೋನ್ ಬಿಲ್ಡರ್ಸ್ ಅವರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಆಮೇಲೆ ನೀವು ಯಾವುದೇ ಮಾಡಬೇಕು ಅಂದರೂ ಒಂದ್ಸಲ ಅವರ ಆಫೀಸ್ಗೆ ವಿಸಿಟ್ ಮಾಡಿ, ಅವರು ಕೂಡ ನಿಮಗೆ ಸಿಗ್ತಾರೆ. ಅವ್ರ ಜೊತೆ ಮಾತಾಡಿ ನಿಮ್ಮ ಕನಸಿನ ಮನೆಯನ್ನು ನೀವು ನಿರ್ಮಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯೋ.